ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಲಕ್ಷ್ಮಿ ಅಂದಿದ ತಕ್ಷಣವೇ ಶುಭ್ರತೆ, ಸತ್ಯತೆ, ಯಾವಾಗಲೂ ನೇರ, ಹಾಗೆಯೇ ಒಂದು ಸ್ವಚ್ಛತೆ, ಆಮೇಲೆ ಎಲ್ಲವೂ ಕೂಡ ಒಳ್ಳೆಯ ಹೃದಯ. ಆ ಹೃದಯದಲ್ಲಿ ಲಕ್ಷ್ಮಿ ಇರ್ತಾಳೆ. ಸ್ವಚ್ಛತೆ ಇರೋ ಕಡೆ ಲಕ್ಷ್ಮಿ ಇರ್ತಾಳೆ. ಶುಭ್ರತೆ ಇರೋ ಕಡೆ, ಮೋಸ ಇಲ್ಲದೆ ಇರೋ ಕಡೆ, ಸುಳ್ಳು ಹೇಳದೆ ಇರೋ ಕಡೆ, ಬೆಳಕಿರೋ ಕಡೆ ಇರ್ತಕ್ಕಂಥದ್ದೇ ಲಕ್ಷ್ಮಿ. ಆ ಮಹಾಲಕ್ಷ್ಮಿ, ಆ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಏನು? ಲಕ್ಷಯತಿ ಇತಿ ಸದಾ ಸರ್ವಂ ಲಕ್ಷ್ಮಿ. ಲಕ್ಷಯತಿ ಇತಿ ಸದಾ ಸರ್ವಂ. ಲಕ್ಷ್ಯದಿಂದ ಗಮನ ಇಟ್ಟು ಲಕ್ಷ್ಯ ಇರ್ತಕ್ಕಂಥ ಕಡೆ ಲಕ್ಷ್ಮಿ ಇರ್ತಾಳೆ. ಅಂತಹ ಮಹಾಲಕ್ಷ್ಮಿ ಜಗಳ ಆಡೋ ಕಡೆ ಇರ್ತಾರಾ ಅಂತಕ್ಕಂಥ ಪ್ರಶ್ನೆ. ಆ ಜಗಳ ಅಂದರೆ ಏನು? ತಂದೆ ಮಕ್ಕಳ ಜಗಳ, ಗಂಡ ಹೆಂಡತಿಯರ ಜಗಳ, ಕುಟುಂಬದ ಜಗಳ, ಮನೆಯಲ್ಲಿ ಏನೋ ಕಲಹಗಳು, ಯಾವಾಗಲೂ ಕೋಪ, ಯಾವಾಗಲೂ ಕೋಪ ತಾಪಗಳಿಗೊಳಗಾಗಿರೋದು, ಮನೆಯಲ್ಲಿ ಜಗಳ ಆಡ್ತಾ ಇರ್ತಕ್ಕಂಥ, ಅಥವಾ ಯಾವಾಗಲೂ ಜಗಳ ಇರೋ ಮನೆಯಲ್ಲಿ ಗಂಡ ಹೆಂಡತಿಯರೇ ಆಗ್ಬೋದು, ಕುಟುಂಬದಲ್ಲೇ ಆಗ್ಬೋದು. ಅಲ್ಲಿ ಏನಾಗಿದೆ, ಗಂಡ ಹೆಂಡತಿಯರ ಒಬ್ಬರು ವೀಕ್ನೆಸ್ ಒಬ್ಬರು ತಿಳ್ಕೊಂಡು ಆಚೆ ಎಲ್ಲ ಚೆನ್ನಾಗಿರ್ತಾರೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತೀವಿ. ಹಾಗಾಗಿ ಜಗಳಗಳಿರುವ ಮನೆಯಲ್ಲಿ ಮಹಾಲಕ್ಷ್ಮಿಯ ವಾಸ ಇರುತ್ತದೆಯಾ ಅನ್ನೋ ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕಕ್ಕೆ ಹೋದಾಗ ವಾದ ವಿವಾದ, ಜಗಳ, ಆಮೇಲೆ ಅನ್ನೆಸರಿ ಕೋಪಗಳು ಇರೋ ಕಡೆ ಮಹಾಲಕ್ಷ್ಮಿ ಇರಲ್ಲ. ಮಹಾಲಕ್ಷ್ಮಿ ಇರೋಕ್ಕೆ ಇಷ್ಟ ಕೂಡ ಪಡೋದಿಲ್ಲ. ಆದರೆ ನಾವು ಯಾವಾಗಲೂ ಹೇಳ್ತೀವಿ, ಸೂರ್ಯೋದಯದ ಕಾಲ, ಬ್ರಾಹ್ಮಿ ಮುಹೂರ್ತದ ಕಾಲ, ಅಭಿಜಿನ್ ಮುಹೂರ್ತದ ಕಾಲ, ಗೋಧೋಳಿ ಮುಹೂರ್ತದ ಕಾಲ. ಅಭಿಜಿನ್ ಅಂದಾಗ ಸೂರ್ಯ ನೇರವಾಗಿ ನೆತ್ತಿ ಮೇಲೆ ಬಂದಾಗ ಕರೆಕ್ಟಾಗಿ 12 ಗಂಟೆ 11:30 12:48, ಅಲ್ಲಿ 48 ನಿಮಿಷ ಆ ಸಮಯದಲ್ಲಿ ಜಗಳ ಆಡಿದ್ದೆ ಆದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಜಗಳ ಆಡಿದ್ದೆ ಆದರೆ, ಸೂರ್ಯೋದಯಕ್ಕಿಂತ ಮುಂಚೆ 1 ಅವರ್ ಹಿಂದೆ ಇರ್ತಕ್ಕಂಥದ್ದೇ ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ. ಹಾಗೆಯೇ ಗೋಧೋಳಿ ಅಂದಾಗ ಸೂರ್ಯಾಸ್ತ ಆಗ್ತಾ ಇರ್ತಕ್ಕಂಥದ್ದು ಆ ಒಂದು ಸಮಯ. ಸರಿಸುಮಾರು ಕೆಲವರಿಗೆ 5:45 6:45 ತನಕ ಆ ಸಮಯದಲ್ಲಿ ಜಗಳ ಆಡಿದ್ದೆ ಆದರೆ ಶಾಶ್ವತವಾಗಿ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ, ಇರೋದಿಲ್ಲ. ಲಕ್ಷ್ಮಿ ಇಲ್ಲ ಅಂದರೆ ಗುರಿ ಇರಲ್ಲ, ಲಕ್ಷ್ಮಿ ಇರಲ್ಲ ಅಂದರೆ ಆರೋಗ್ಯ ಇರಲ್ಲ, ಲಕ್ಷ್ಮಿ ಇಲ್ಲ ಅಂದರೆ ಹಣ ಇರಲ್ಲ, ಲಕ್ಷ್ಮಿ ಇಲ್ಲ ಅಂದರೆ ಒಂದು ಅಭಿವೃದ್ಧಿ ಕೂಡ ಇರೋದಿಲ್ಲ. ಹಾಗಾಗಿ ಜಗಳ ಇರೋ ಕಡೆ ಆ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅದರ ಜೊತೆಗೆ ಪುಟ್ಟ ಮಕ್ಕಳ ಎದುರುಗಡೆ ಜಗಳ ಆಡಿದ್ರೆ ಲಕ್ಷ್ಮಿ ಇರಲ್ಲ. ಅದು ಯಾವ ಸಮಯ ಆದರೂ ಆಗ್ಬೋದು. ಪುಟ್ಟ ಮಕ್ಕಳಿಟ್ಕೊಂಡು ತಂದೆ ತಾಯಿಗಳು ಜಗಳ ಆಡ್ತಾ ಇರ್ತಾರೆ, ಕೋಪತಾಪಗಳು ಒಳಗಾಗ್ತಾ ಇರ್ತಾರೆ. ಆ ಮಕ್ಕಳು ಇನ್ನೂ ದೈವಾವಸ್ಥೆಯಲ್ಲಿ ಅಂದರೆ ದೈವರ ಅನುಗ್ರಹದಲ್ಲಿರ್ತಾರೆ. ಆದರೆ ಆ ಮಕ್ಕಳಿಗೆ ನೋಯಿಸಿದಾಗ ಅಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ. ಪುಟ್ಟ ಮಕ್ಕಳ ಎದುರುಗಡೆ ಜಗಳ ಆಡಿದಾಗ ಲಕ್ಷ್ಮಿ ಇರೋದಿಲ್ಲ. ಊಟದ ಸಮಯದಲ್ಲಿ ಜಗಳ ಆಡಿದರೆ ಲಕ್ಷ್ಮಿ ಇರೋದಿಲ್ಲ. ಪೂಜೆ ಮಾಡುವಾಗ ಜಗಳವಾಡಿದರೆ ಲಕ್ಷ್ಮಿ ಇರೋದಿಲ್ಲ. ಮಕ್ಕಳು ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಓದ್ತಾ ಇರ್ತಾರೆ, ಇಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ. ಆ ಸಮಯದಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ, ಹೊರಟು ಹೋಗ್ಬಿಡ್ತಾರೆ. ಹಾಗೆ ಪಂಡಿತರು, ಮಹನೀಯರು ಅಥವಾ ವಿದ್ವಾಂಸರ ಎದುರುಗಡೆ ಜಗಳ ಆಡಿದ್ರೆ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ತಂದೆ ತಾಯಿಗಳ ಎದುರುಗಡೆ ಜಗಳ ಆಡಿದ್ರೆ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅನಾರೋಗ್ಯ ಪೀಡಿತರ ಎದುರುಗಡೆ ಜಗಳ ಆಡಿದ್ರೆ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ನೋಡಿ, ಇದು ಎಲ್ಲವೂ ಕೂಡ ಸತ್ಯ. ಅದಕ್ಕೆ ಸನಾತನೋ ನಿತ್ಯನೂತನ ಅಂತ ಕರಿತೀವಿ. ಹಾಗೆ ಸುಳ್ಳು ಹೇಳುವವರ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅತಿಯಾಗಿ ನಿದ್ದೆ ಮಾಡೋರ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅತಿಯಾಗಿ ಭೋಜನ ಮಾಡೋರ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಆದರೆ ಲಕ್ಷ್ಮಿ ಎಲ್ಲಿರ್ತಾಳೆ? ಪರಿಶುಭ್ರವಾಗಿರೋ ಮನೆಯಲ್ಲಿ, ಕಡಿಮೆ ಮಾತಾಡೋರ ಮನೆಯಲ್ಲಿ, ಯೋಚನೆ ಮಾಡಿ ಮಾತಾಡೋ ಮನೆಯಲ್ಲಿ, ಸದಾ ನಗ್ತಾ ಇರತಕ್ಕಂಥವ್ರ ಮನೆಯಲ್ಲಿ, ಸದಾ ಪೂಜಾಸಕ್ತರ ಅಥವಾ ದೈವಭಕ್ತಿ ಇರೋ ಮನೆಯಲ್ಲಿ, ಅದು ದರಿದ್ರರಾಗಲಿ ಕಷ್ಟದಲ್ಲಿದ್ದರೂ ಕೂಡ ಇವೆಲ್ಲ ಇದ್ದಿದ್ದೆ ಆದರೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ನಿಗರ್ವಿಗಳ ಮನೆಯಲ್ಲಿ ದೇವತಾರಾಧನೆ ನಡೆಸ್ತಕ್ಕಂಥವ್ರು, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥವ್ರು, ಬೇರೆಯವರ ವಿಷಯಗಳು ಚರ್ಚೆ ಮಾಡದೇ ಇರತಕ್ಕಂಥವ್ರ ಮನೆಯಲ್ಲಿ ಲಕ್ಷ್ಮಿ ಇರುತ್ತೆ. ಅಂಗವಿಕಲು ವೃದ್ಧರಿಗೆ ಅವಮಾನ ಮಾಡಿದ್ದೆ ಆದರೆ ಅಲ್ಲಿ ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾ ಎಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.